ಇನ್ನು ನೀವು A to Z ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ರೋಹಿತ್ ಜಿ ಎ ಬಾವ ಸರ್ ದಕ್ಷ ಪ್ರಾಮಾಣಿಕತೆಗೆ ಮತ್ತೊಂದು ಹೆಸರೇ ಪೊಲೀಸ್ ಇಲಾಖೆಯಲ್ಲಿ ಸಾಧನೆ ಮಾಡಿ ರಾಜಕೀಯ ರಂಗದಲ್ಲಿ ಪ್ರವೇಶ ಮಾಡಿದ್ದಾರೆ. ಅವರು ಕೂಡ ಇವತ್ತು ಏನು ಸಲೀಂ ಸಾಹೇಬರು ಹಾಗೂ ರಿಜ್ವಾನ್ ಅವರು ಹಜ್ ಯಾತ್ರೆಗೆ ಸೈಕಲ್ ಯಾತ್ರೆ ಪ್ರವಾಸ ಮಾಡಿರೋದ್ರಿಂದ ಅವರು ಕೂಡ ಶುಭ ಕೋರ್ತಾ ಇದ್ದಾರೆ. ಅದು ಯಾವ ರೀತಿಯ ಸೈಕಲ್ ಯಾತ್ರೆ ಅಂತೇಳಿದರೆ ದುಶ್ಚಟದ ದಾಸರು ದುಶ್ಚಟ ದಾಸತನವನ್ನು ಬಿಡಬೇಕು, ಭ್ರಷ್ಟಾಚಾರ ಮುಕ್ತ ದೇಶ ಆಗಬೇಕು ಅನ್ನೋ ಒಂದು ಮೆಸೇಜನ್ನು ಇಟ್ಕೊಂಡು ಮಕ್ಕಾಗಿ ಹೋಗ್ತಾ ಇರೋದು. ಇದ್ರ ಬಗ್ಗೆ ತಾವೇನು ಹೇಳ್ತೀರಿ ಸರ್? अस्सलाम वालेकुम रहमतुल्लाहि बरकातहू। आज बहुत खुश होते हैं हमारा शेख अब्दुल सलीम बादशाह साहब एंड जनाब रिजवान अहमद साहब बेंगलुरु से, सलीम साहब एंड बन्नूर से, मैसूर बन्नूर से रिजवान साहब, दोनों आज साइकिल में हज के वास्ते निकले 9,000 किलोमीटर। अल्हम्दुलिल्लाह बहुत खुश होता है। ಈ ಅವ್ರದ್ದು ಒಂದು ಪ್ರಯಾಣ ಅವರಿಗೆ ಶುಭವನ್ನು ಕೋರ್ತೇನೆ. ಪ್ರಯಾಣ ಒಳ್ಳೆಯದಾಗಲಿ. ಜೊತೆಯಲ್ಲಿ ದುಶ್ಚಟಗಳನ್ನು ಬಿಡಿಸಬೇಕು ಮತ್ತು ಭ್ರಷ್ಟಾಚಾರವನ್ನು ಬಿಡಿಸಬೇಕು ಅನ್ನೋ ಉದ್ದೇಶ ಇಸ್ಲಾಮಿನ ಉದ್ದೇಶ. ಅದು ಇಸ್ಲಾಮಿನ ಒಂದು ಸಂದೇಶ. ನಬಿ ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಕೊಟ್ಟಂಥ ಹದೀಸ್ ಮುಖಾಂತರ ಕೊಟ್ಟಂಥ ನಮಗೆ ಸಂದೇಶಗಳು ಅದನ್ನು ಕೂಡ ಅವ್ರು ನಡ್ಸ್ಕೊಂಡು ಹೋಗ್ತಾರೆ ಅಂತಂದರೆ ಬಹಳ ಸಂತೋಷ ಆಗ್ತಾಯಿದೆ. ಅವ್ರಿಗೆ ಒಳ್ಳೆಯದಾಗಲಿ, ಎಲ್ಲರ ಬಗ್ಗೆ ಪ್ರೇ ಮಾಡಿ, ಒಳ್ಳೆ ಬುದ್ಧಿ ಕೊಡಲಿ ಅಂತೇಳಿ ಪ್ರೇ ಮಾಡಿ, ಮೊದಲು ಮನಸ್ಸಿಗೆ ನೆಮ್ಮದಿ ಕೊಡಲಿ ಅಂತ ಪ್ರೇ ಮಾಡಿ, ಕೆಟ್ಟ ಜನದಿಂದ ನಾವೆಲ್ಲ ದೂರ ಆಗಲಿಕ್ಕೆ ನೀವು ಪ್ರಯತ್ನ ಮಾಡುವಂಥದ್ದು ಭಾಳ ಸಂತೋಷ ಆಗ್ತಾಯಿದೆ. ಇನ್ನೊಮ್ಮೆ ತಮಗೆ ಅಭಿನಂದನೆಗಳು. ಅಲ್ಹಮ್ದುಲಿಲ್ಲಾಹ್ ಮುಬಾರಕ್. ಯಾರೋ ನೀರಲ್ಲಿ ಹೋಗಿರೋದು ನೋಡಿದ್ದೀರಿ, ಯಾರೋ ಗಾಳಿಯಲ್ಲಿ ಹೋಗಿರೋದು ನೋಡಿದ್ದೀರಿ, ಯಾರೋ ಮೋಟರ್ ಬೈಕು ಕಾರಲ್ಲಿ ಹೋಗಿರೋದು ನೋಡಿದ್ದೀರಿ, ಸೈಕಲ್ ಯಾತ್ರೆ ನೋಡಿ. ಖಂಡಿತ ಇದು ಹಳೆ ಕಾಲದಲ್ಲಿ ಬಹಳ ಕಷ್ಟ. ಅಂದರೆ ಶಿಪ್ಪಲ್ಲಿ ಹೋಗ್ತಾಯಿದ್ರು, ಅದರಲ್ಲೂ ಈಗ ಸೈಕಲಲ್ಲಿ ಹೋಗ್ತಾರೆ ಅಂತಂದರೆ ಬಹಳ ಆಶ್ಚರ್ಯಕರ. ಆ ಒಂದು ನಿರ್ಧಾರವನ್ನು ಅದು 51 ವರ್ಷ 50 ವರ್ಷ ಆಯಿತು. ಇಬ್ಬರು ಈ ವಯಸ್ಸಿನಲ್ಲಿ ಒಂದು ನಿರ್ಧಾರವನ್ನು ಕಟ್ಕೊಂಡು ಮಾಡಿದಾರಲ್ಲ, ತಮಗೆ ಅಲ್ಲಾಹ್ ತಾಲ ಒಳ್ಳೆ ಶಕ್ತಿ ಕೊಡಲಿ, ಆರೋಗ್ಯ ಕೊಡಲಿ. ಇದನ್ನು ಸೇವೆ ಮಾಡಿ. ಅವರು ಯುನೈಟೆಡ್ ನೇಷನ್ ಅಮೆರಿಕದ ಪೊಲೀಸ್ ಅಧಿಕಾರಿ ಆಗಿದ್ರು 20 ವರ್ಷ. Oh, good. Because I thought, I am also proud of that. Because he is a police, but he might have taken this decision. Because he was police, that blood is there. Alhamdulillah, good. I am very happy. ಬಹಳ ಸಂತೋಷ ಆಯಿತು. ನಂಬರ್ 1, ತಮಗೆ ಅದ್ಭುತವಾದ ಕನ್ನಡದ ಮೇಲೆ ಪ್ರೀತಿ. ಕರ್ನಾಟಕದಲ್ಲಿ ಹುಟ್ಟಿ ಕನ್ನಡದ ಮೇಲೆ ಪ್ರೀತಿ ಇದು ನಿಜವಾಗಿ ಪ್ರತಿಯೊಬ್ಬರಿಗೆ ಇರಬೇಕಾಗಿದ್ದು. ಕೆಲವು ಜನರಿಗೆ ಕನ್ನಡದ ಮೇಲೆ ಅಭಿಮಾನ ಕಡಿಮೆ ಇದೆ, ಅದು ಆಗಬಾರ್ದು. ಇವರು ಇವತ್ತು ಸೈಕಲ್ ಮೇಲೆ 20 ವರ್ಷ ವಿದೇಶದಲ್ಲಿದ್ದು ಸೈಕಲ್ ಮೇಲೆ ಇವತ್ತು ಹಜ್ ಯಾತ್ರೆ ಮಾಡುವಂಥ ಒಬ್ಬ ವ್ಯಕ್ತಿ ಕನ್ನಡದ ಮೇಲೆ ಪ್ರೀತಿ ತೋರಿಸಿ ಕನ್ನಡ ಮೇಲೆ ಭಾಳ ಚೆನ್ನಾಗಿ ಮಾತಾಡಿದ್ರು. ನಾವು ಯಾರೇ ಇರ್ಬೋದು, ತಮಿಳುನಾಡಿನಲ್ಲಿರೋರು ತಮಿಳು, ಆಂಧ್ರದಲ್ಲಿರೋ ತೆಲುಗು, ಇಂಥದ್ದೊಂದು ಆ ಪ್ರಾದೇಶಿಕ ಭಾಷೆ ನಮಗೆ ಭಾಳ ಅವಶ್ಯಕತೆ ಇದೆ. ಅದರಿಂದ ನಾವು ದೂರ ಇರೋದ್ರಿಂದ ನಮ್ಗೆ ಭಾಳ ನುಕ್ಸಾನ ಆಗ್ತಾಯಿದೆ, ಭಾಳ ತೊಂದರೆ ಆಗ್ತಾಯಿದೆ. ಅದನ್ನು ಮೆಸೇಜ್ ಕೊಟ್ಟಿದ್ದು ಇದೆಲ್ಲ ಬಹಳ ಒಳ್ಳೆ ಮೆಸೇಜ್ ಇವ್ರದ್ದು. ಜೊತೆಯಲ್ಲಿ ಇವತ್ತು ನಾವೆಲ್ಲರೂ ಒಂದು ಯಾವುದೇ ಧರ್ಮ ಇರಲಿ, ಅದು ಕೂಡ ಕುರಾನಲ್ಲಿ ಹೇಳಿದ್ರು, ಯಾವುದೇ ಧರ್ಮ ಇರಲಿ ಎಲ್ಲರೂ ನಾವು ಒಂದೇ ಒಗ್ಗಟ್ಟಲ್ಲಿರಬೇಕು. ಕುಲ್ಯಾಯಿಲ್ ಕಾಫಿರಿನ್, ಅದೇ ಕಂಟಿನ್ಯೂ ಲಕ್ಕಂ ದೀನಕ್ಕೂ ಒಳ್ಳೆಯದೀನು, ಅವರವ್ರ ಧರ್ಮ ಅದನ್ನೇ ಕುರಾನಲ್ಲಿ ಏನು ಹೇಳಿದಾರೆ ಅವ್ರಿಗೆ ನಮ್ಮಲ್ಲಿ ಹೇಳಿದ್ದಾರೆ. ಎಲ್ಲರೂ ಯಾವ್ಯಾವ ಧರ್ಮ ಅವರವ್ರ ಧರ್ಮ ಅವ್ರಿಗೆ ಅವರವರು ಆಚರಣೆ, ಅವರಿಗೆ ನಾವೆಲ್ಲ ಒಟ್ಟಿಗೆ ಇರಬೇಕು, ಸೌಹಾರ್ದತೆ ಇರಬೇಕು ಅಂತ. ಇನ್ನೊಂದು ಭಾಳ ಒಳ್ಳೊಳ್ಳೆ ವಿಷಯಗಳನ್ನು ಮಾತಾಡ್ತೀರಿ. ಈಗ ಭಾಳ ಚೆನ್ನಾಗಿ ಮಾತಾಡಿದ್ರೆ ಭಾಳ ಸಂತೋಷ ಆಗ್ತದೆ. ಅಲ್ಹಮ್ದುಲಿಲ್ಲಾಹ್, ಆಲ್ ದ ಬೆಸ್ಟ್. ಹ್ಯಾಪಿ ಜರ್ನಿ. ಥ್ಯಾಂಕ್ ಯು. ಓಕೆ सर, आप एक 2 बात करो, खामोशी इख्तियारी रखते रहते हो. 2 बात बोलिए. ಅಲ್ಹಮ್ದುಲಿಲ್ಲಾಹ್, ನಾನು ಹೇಳೋ ಮಾತೆಲ್ಲ ನಮ್ಮ ಕನ್ನಡದಲ್ಲಿ ಕನ್ನಡದಲ್ಲಿ ಹೇಳಿ ಸರ್. ಥ್ಯಾಂಕ್ ಯು. ರಿಜ್ವಾನ್ ಸಾಹೇಬ್ರೆ, ನಮ್ಮ ಕೊಲೀಗ್ ಸಲೀಂ ಅವರೆಲ್ಲ ಮಾತಿನ ಹೇಳಿದ್ದಾರೆ. ನಮ್ಮ ಪ್ರಯಾಣ ಇದೆ ಈಗ, ಅದಕ್ಕೋಸ್ಕರ ಖುಷೂಸಿಯತ ಬಾರಿಸಿ ಮತ್ಲಬ್ ದುವಾ ಮಾಡಿ, ಪ್ರಾರ್ಥನೆ ಮಾಡಿ ದೇವ್ರ ಹತ್ರ ನಮ್ಮ ಪ್ರಯಾಣವನ್ನು ಅಲ್ಲಾಹ್ ಪಾಕ್ ಸುಖಕರವಾಗಲಿ ಮುಗಿಸಲಿ ಅಂತ. ನಾವು ಎಲ್ಲರಿಗೂ, ನಮ್ಮ ದೇಶದ ಎಲ್ಲ ಜನತೆಗಳಿಗೂ, ಈಗ ನಮ್ಮ ACP ಸಾಹೇಬರು ಹೇಳಿದ್ರು, ಅಲ್ಲಾಹ್ ನಬಿ ಹುಜೂರ್ ಪಾಕ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬರೀ ಉಮ್ಮತುಲ್ ಮುಸ್ಲಿಮೀನ್ ಅಲ್ಲ, ಮುಸಲ್ಮಾನ್ಗಂತ ನಬಿ ಅಲ್ಲ, ಅವರು ಸಾರೆ ಆಲಮ್ ಮೀನ್ಸ್ ಥ್ರೂಔಟ್ ದ ವರ್ಲ್ಡ್ ಹಿ ಇಸ್ ದ ನಬಿ, ಹಿ ಇಸ್ ಸಂತರು. ಅವ್ರಿಗೋಸ್ಕರ ಎಲ್ಲ ಹತ್ರ ಬಂದರು. ಈಗ ನಾವು ನಮ್ಮ ಎಲ್ಲ ದೇಶದ ಏನಿದೆ ನಮ್ಮದು ಅದು ಇದಿರುತ್ತೆ. ಈಗ ದೇಶ ಇದೆ, ಈಗ ಥ್ರೂಔಟ್ ದ ವರ್ಲ್ಡ್ ತುಂಬ ರಿಲಿಜನ್ ಇದೆ, ಭಾಷೆಗಳು ಡಿಫ್ರೆಂಟ್, ಹಲವಾರು ಭಾಷೆ ಇದೆ, ಎಲ್ಲವೂ ಇದೆ. ಅವ್ರಿಗೋಸ್ಕರ ಹಲವಾರು ಭಾಷೆಯವರು ಸಿಗ್ತಾರೆ ನಮಗೆ, ಹಲವಾರು ರಿಲಿಜನ್ ಅವರು ಸಿಗ್ತಾರೆ ನಮಗೆ. ಅವರಿಂದ ನಾವು ಪಾಸ್ ಆಗಬೇಕು. ಪಾಸ್ ಆದರೆ ಏನಾಗುತ್ತೆ, ಅವರು ನೋಡ್ತಾರೆ ನಮಗೆ, ನೋಡ್ಬಿಟ್ಟು ನಮ್ಮ ಇಬಾದತ್ ಮೀನ್ಸ್ ನಮ್ಮ ನಮಾಜ್ ನೋಡ್ತಾರೆ, ನಮ್ಮ ಜಿಕರ್ ನೋಡ್ತಾರೆ, ನಮ್ಮ ಹುಲಿಯಾ ಮೀನ್ಸ್ ನಮ್ಮ ಔಟರ್ ಬಾಡಿ ನೋಡ್ತಾರೆ. ನೋಡ್ಬಿಟ್ಟು ಅವ್ರಿಗೆ ಮೆಸೇಜ್ ಇರುತ್ತೆ, ಹೌ ಇಸ್ ದ ಮುಸ್ಲಿಮ್, ಮುಸಲ್ಮಾನ್ ಅಂದರೆ ಯಾವ ಥರ ಇರುತ್ತೆ, ಹೌ ಇಸ್ ದ ಕನ್ನಡಿಗ.
ಹೌ ಇಸ್ ದ ಇಂಡಿಯನ್ ವಿ ಹ್ಯಾವ್ ಟು ನಾವು ಅವ್ರಿಗೆ ದಾವತ್ತನ್ನು ಕೊಡುತ್ತಾ ಜಿಕರ್ ಮತ್ತು ದರೋಜ್ ಶರೀಫ್ ಇರುತ್ತೆ. ಅದ್ರ ಮುಖಾಂತರ ನಾವು ನಮ್ಮ ಪ್ರಯಾಣವನ್ನು ಹೋಗ್ತಾ ಇದೀವಿ ಇನ್ಶಾಲ್ಲ. ನಮಗೋಸ್ಕರ ಮಾಡಿ. ರಿಜ್ವಾನ್ ಸರ್ ಭಾಳ ಚೆನ್ನಾಗಿ ಮಾತಾಡಿದರು. ದೇಶ ಪ್ರೇಮದ ಬಗ್ಗೆ ಬೇಕಾದಷ್ಟು ಇರ್ಬೋದು. ಹುಬ್ಬುಲ್ ವತನ್ ಮಿನಲ್ ಈಮಾನ್, ಅವರವರ ದೇಶ, ಅವರವ್ರು ಹುಟ್ಟಿದ ದೇಶವನ್ನು ನಾವು ಪ್ರೀತಿಸಬೇಕು. ಅದನ್ನು ಅವರು ಕೂಡ ಹೇಳಿದ್ದಷ್ಟೇ, ನಮ್ಮ ಕುರಾನ್ ಕೂಡ ಹೇಳಿದ್ದಷ್ಟೇ, ಹದೀಸಲ್ಲಿ ಕೂಡ ನಮ್ಮ ಅದನ್ನು ತಾವು ಇವತ್ತು ಹೇಳಿದ್ರು. ಭಾಳ ಒಳ್ಳೆ, ನನಗೆ ಭಾಳ ಖುಷಿ ಆಗ್ತಿದೆ, ಭಾಳ ಸಂತೋಷ ಆಗ್ತಾಯಿದೆ. ನಿಮಗೆ ಒಳ್ಳೆಯದಾಗಲಿ. ನೀವು ಇವತ್ತು ಯಾವುದೇ ಧರ್ಮ ಇರ್ಬೋದು, ಯಾವುದೇ ಭಾಷೆ ಇರ್ಬೋದು, ನಮ್ಮ ದೇಶದ ಬಗ್ಗೆ ನಾವು ಪ್ರೀತಿಯಿಂದ ಇರಬೇಕು ಅಂತ ಹೇಳಿದ್ರಲ್ಲ, ಇದು ಭಾಳ ಒಳ್ಳೆ ಮೆಸೇಜು, ಒಳ್ಳೆ ಮೆಸೇಜ್ ಇದು. ಆಗಲಿ, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಜಿ ಬೋಲಿಯೇ ಬೋಲಿಯೇ. ನಮಸ್ಕಾರ ಸಾರ್ವಜನಿಕರಿಗೆ. ನನಗೆ ಇಷ್ಟೊಂದು ಸಂತೋಷ ಆಗ್ತಾಯಿದೆ ಅಂತ ಹೇಳಿದರೆ ನನಗೆ ತಡ್ಕೊಳ್ಳೋಷ್ಟು ಶಕ್ತಿ ನನಗೆ ದೇವರು ಕೊಟ್ಟಿಲ್ಲ. ಮೊಹಮ್ಮದ್ ಸಲೀಮ್ ಮತ್ತು ರಿಜ್ವಾನ್ ಅಂತ ನಮ್ಮ 2 ಸಹೋದರರು ಸೈಕಲ್ ಮೇಲೆ ಹಜ್ ಯಾತ್ರೆಗೆ ಹೋಗ್ತಾ ಇದ್ದಾರೆ ಅಂತ ಹೇಳಿದರೆ ಇದು ನಮ್ಮ ಇಡೀ ಭಾರತ ದೇಶದ ಒಂದು ಭಾರಿ ದೊಡ್ಡ ಹೆಮ್ಮೆ. ಇದನ್ನು ನಾನು ತಡ್ಕೊಳ್ಳೋಕೆ ಆಗದೇನೆ ನನಗೆ ಸಂತೋಷದ ನನಗೆ ಕಣ್ಣೀರು ಬರ್ತಾ ಇದೆ. ಎಲ್ಲ ಈ ಸಾರ್ವಜನಿಕರು ಇವರಿಗೆ ಶುಭ ಕೋರಿ ನನ್ನಿಂದ ಅಂತೂ ಸ್ಪೆಷಲ್ಲಾಗಿ ಇವರಿಗೆ 2 ಜನಿಗೂ ತುಂಬ ನಾನು ಶುಭ ಕೋರ್ತಾ ಇದ್ದೀನಿ. ದೇವರು ನಮಗೂ ಕೂಡ ಆ ಸ್ಥಳಕ್ಕೆ ಅಟ್ಲೀಸ್ಟ್ ಸೈಕಲಲ್ಲೆಲ್ಲ ಅಂದ್ರೂ ಹೆಲಿಕಾಪ್ಟರ್ನ ಪ್ಲೇನಲ್ಲಾದರೂ ಹೋಗಲಿಕ್ಕೆ ನಮಗೆ ದುವಾ ಮಾಡಬೇಕು. 4 ವರ್ಷದಿಂದ ಹಜ್ಜಿಗೆ ಹಾಕಿದೆ, ಖುರ್ರಾದಲ್ಲಿ ಬರಲಿಲ್ಲ. ನಾನು ಅದೇ ವಿಷಯಕ್ಕೋಸ್ಕರ ಜಮೀರ್ ಸಾಹೇಬ್ರ ಹತ್ರ ಕಾಣಕ್ಕೆ ಬಂದಿದ್ದೀನಿ. ಶಿವಮೊಗ್ಗದಿಂದ ಬಂದಿರೋದು. ದಯವಿಟ್ಟು ನಮಗೋಸ್ಕರ ಅವರು ಹೋಗಿ ದುವಾ ಮಾಡಿ. ಈ ಸಾರಿ ನಾನು 5 ವರ್ಷ ಹಾಕಿದೆ, ದುಡ್ಡು ಕಟ್ಟಿದೆ. 8,30,000 ರೂಪಾಯಿ ನಾನು ಹರೀಮ್ ಟೂರ್ಸ್ ಅಂತ ಕಟ್ಟಿದ್ದೀನಿ ದುಡ್ಡು. ಆ ದುಡ್ಡು ನನಗೆ ಒಂದು ತಿನ್ಕೊಂಡು ಹೋಗಿಬಿಟ್ಟಿದ್ದಾರೆ. ಅದ್ರ ಬಗ್ಗೆ ನಮ್ಮ ಜಮೀರ್ ಸಾಹೇಬರು ಏನೋ ಕಳಿಸ್ತೀನಿ ಅಂತ ಆ ಬಗ್ಗೆ ನಾನು ಬಂದಿದ್ದೆ. ಅದನ್ನು ಬಿಟ್ಬಿಟ್ಟು ಅದಕ್ಕಿಂತ ಜಾಸ್ತಿ ಸಂತೋಷ ನನಗೆ ಇದಾಗ್ತಾಯಿದೆ ಅಂತೇಳಿ ಇವ್ರು ನನಗೆ ನಿಜವಾಗ್ಲೂ ನನಗೆ ಎಷ್ಟು ಸಂತೋಷ ಆಗ್ತಾಯಿದೆ. ಇವ್ರಿಗೆ ಮೀಟ್ ಮಾಡಿದ್ನಲ್ಲ, ನನಗೆ ದೇವ್ರಿಗೆ ಮೀಟ್ ಮಾಡ್ದಂಗೆ ಆಗಿದೆ. ನನಗೆ ಹಜ್ ಮಾಡ್ದಂಗೆ ಆಗೋಯ್ತು. ನನಗೆ ನಿಜ ಹೇಳಬೇಕು ಅಂತ ಹೇಳಿದ್ರೆ ನಾನು ಹಜ್ಗೆ ಹೋಗಬೇಕು, ಆ ಉದ್ದೇಶಕ್ಕೋಸ್ಕರ ಇಲ್ಲಿ ಸಾಹೇಬ್ರ ಹತ್ರ ಕಾಣೋಕ್ಕಂತ ಶಿವಮೊಗ್ಗದಿಂದ ಬಂದೆ. ಅದಕ್ಕಿಂತ ಜಾಸ್ತಿ ಸಂತೋಷ ನನಗೆ ಜನಾಬ್ ಮೊಹಮ್ಮದ್ ಸಲೀಂ ಸಾಹೇಬ್ರ ಹತ್ರ ಕಂಡಿದ್ದೀನಿ. ಇವರು ನನಗೆ ದುವಾ ಮಾಡಬೇಕು. ನನಗೆ ಹಜ್ಗೆ ಹೋಗುವಷ್ಟು ಸಂತೋಷ ಇವ್ರಿಗೆ ಸಿಕ್ಕಿದ್ರಿಂದ ಆಗಿದೆ. ನಮಸ್ಕಾರ ಸ್ವಾಮಿಗಳಿಗೆ. ನಿಮಗೂ ಹಜ್ಜಿನ ಯಾತ್ರೆ ಸಿಗಲಿ ಅಂತ A to Z ಸುದ್ದಿವಾಹಿನಿ ಬಯಸ್ತದೆ. ದೇವ್ರ ಅವ್ರ ದುವಾ ಅಲ್ಲಿ ಕಬೂಲಾಗಲಿ, ನೀವು ಈ ವರ್ಷ ಹಜ್ಗೆ ಹೋಗ್ಲಿ ಅಂತೇಳಿ A to Z ಸುದ್ದಿವಾಹಿನಿ ಕೂಡ ಬಯಸ್ತದೆ. ತಾವು ದುಃಖ ತಪ್ತರಾಗಬೇಡಿ. ದೇವರು ನಿಮಗೆ ಹಜ್ ಯಾತ್ರೆ ಪರಿಪೂರ್ಣ ಮಾಡ್ತಾರೆ. ತುಂಬ ಥ್ಯಾಂಕ್ಸ್ ಅಂದರೆ ತುಂಬ ಥ್ಯಾಂಕ್ಸ್ ಎಲ್ಲ ಸರ್, ತುಂಬ ಥ್ಯಾಂಕ್ಸ್. ನಮಸ್ಕಾರ ಸಾಹೇಬ್ಗಳಿಗೆ. ನೋಡಿದ್ರಲ್ಲ ರೋಹಿತ್, ಈ ಯಾತ್ರೆ ಎಷ್ಟು ಪವಿತ್ರ ಅನ್ನೋದನ್ನು ಸಾರ್ವಜನಿಕರಿಂದನೇ ಹೃದಯದ ಅಂತರಾಳ ಇದೆಯಲ್ಲ ಹೇಳೋದು, ಅದು ಹೃದಯ ಮಾತಾಡುವಂಥದ್ದು, ಬಾಯಿ ಮಾತಾಡೋದಲ್ಲ. ಹೃದಯದ ಅಂತರಾಳ ಮಾತಾಡುತ್ತಲ್ಲ, ಅದು ಭಾಳ ವಿಭಿನ್ನವಾಗಿರ್ತದೆ. ಹಣಬಲ, ತೋಳುಬಲ, ಶಕ್ತಿಬಲ, ಜಾತಿ ಬಲ ಇವೆಲ್ಲ ಏನಕ್ಕೂ ಬರಲ್ಲ, ಎಲ್ಲವೂ ನಶ್ವರನೇ. ಮಾನವೀಯ ಮೌಲ್ಯಗಳ ಆಧಾರದ ಮೇಲೆ ಯಾರು ಹೋಗ್ತಾರೋ ಅಲ್ಲಿ ದೇವರನ್ನು ಕಾಣಲಿಕ್ಕೆ ಸಾಧ್ಯ ಅನ್ನೋದನ್ನು ಎಲ್ಲರಿಂದ ನಾವು ತಿಳ್ಕೊಂಡಿದ್ದೀವಿ. ಹಾಗಾಗಿ ನೀವು ಸೇರಿ ಮಾನವ ಕಲ್ಯಾಣಕ್ಕಾಗಿ ಹೋರಾಟ ಮಾಡೋಣ, ಮಾನವ ಕಲ್ಯಾಣಕ್ಕಾಗಿ ಜಯ ಘೋಷಣೆ ಮಾಡೋಣ, ಮಾನವರಾಗಿ ಬದುಕೋಣ ಅಂತ ಹೇಳ್ತಾ ಇವತ್ತಿನ ಎಲ್ಲ ಹೋಗುವಂಥ ಹೆಜ್ಜಾತ್ರೆಗಳಿಗೆ ನಾವು ಕೂಡ A to Z ಸುದ್ದಿವಾಹಿನಿಯಿಂದ ಒಳ್ಳೆಯದನ್ನು ಬಯಸ್ತೇವೆ. ಮಾನವನ ಕುಲನಿಗೆ ಒಳ್ಳೆಯದಾಗಲಿ, ನಿಮಗೂ ಒಳ್ಳೆಯದಾಗಲಿ, ನಿಮ್ಮ ಕಾರ್ಯ ಕಲಾಪಗಳು ಹೋಗುವಂಥ ಯಾತ್ರೆ ಯಶಸ್ವಿಯಾಗಲಿ ಅಂತ ಹೇಳ್ತಾ ಕ್ಯಾಮ್ರಾಮ್ಯಾನ್ ರೋಹಿತ್ ಜೊತೆ ಕನ್ನಡ ನಜೀರ್, A to Z ಸುದ್ದಿವಾಹಿನಿ, ಬೆಂಗಳೂರು. ಇನ್ನು ನೀವು A to Z ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.